ಪೊಲೀಸ್ ಇಲಾಖೆಯ ಅಧಿಕಾರಿಯೊಬ್ಬರು ನನ್ನ ಕರೆ ಮಾಡಿದೆ, ನಮಗೆ ನೋಟಿಸ್ ನೀಡಲಿಕ್ಕೆ ನಾವು ಬರ್ತೇವೆ, ನಾನು ಅದಕ್ಕೆ ಬ್ಯುಸಿ ಇದ್ದೇನೆ, 6 ಗಂಟೆ ಅಂತ ಬನ್ನಿ ಅಂತ ಹೇಳಿದ್ದೇವೆ. ಈಗ 6 ಗಂಟೆಯಿಂದ 7 ಗಂಟೆ ತನಕ ಈ ನನ್ನ ಆಫೀಸಲ್ಲಿ ಅವರಿಗೆ ಕಾಯ್ತಿದ್ದೆ, ತನಕ ಬರಲಿಲ್ಲ. ಖಂಡಿತವಾಗಿಯೂ ಪೊಲೀಸರು ಅವರ ಕರ್ತವ್ಯವನ್ನು ಮಾಡಿದ್ದಾರೆ. ಯಾವುದೇ ನೋಟಿಸ್ ಕೊಟ್ಟರೆ ಅದನ್ನು ತಗೊಳ್ಳಿಕ್ಕೆ, ಯಾಕೆಂದ್ರೆ ನಾವು ಯಾವುದೇ ರೀತಿಯ ಡಕಾಯಿತ ಅಥವಾ ಯಾವುದೇ ರೀತಿಯ ಇನ್ನಿತರ ದೊಂಬಿ ಮಾಡುವಂಥದ್ದಾಗಲಿ ದೇಶ ವಿರೋಧಿ ಚಟುವಟಿಕೆ ಮಾಡಲಿಲ್ಲ. ಅದರಿಂದಾಗಿ ನಮ್ಗೆ ಹೆಮ್ಮೆ ಉಂಟು. ನಮ್ಮ ಕಾರ್ಯಕರ್ತ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ದೇಶದ ಪ್ರಧಾನಿ, ನಮ್ಮೆಲ್ಲರ ಹೆಮ್ಮೆ ನರೇಂದ್ರ ಮೋದಿ ಅವರು ಯಾವ ರೀತಿ ದೇಶವನ್ನು ಮುನ್ನಡೆಸಿದ್ದಾರೆ, ಇಡೀ ವಿಶ್ವ ಯಾವ ರೀತಿ ನರೇಂದ್ರ ಮೋದಿ ಗೌರವ ಕೊಡೋದು ಎಂಬುದರ ಬಗ್ಗೆ ನಮಗೆಲ್ಲ ವಿಶ್ವದ ಇತರ ರಾಷ್ಟ್ರಗಳು ಕೂಡ ಅವರಂತ ಒಬ್ಬ ವ್ಯಕ್ತಿ ನಮ್ಮ ದೇಶ ಪ್ರಧಾನಿ ಆಗಬೇಕಂತ ಅಪೇಕ್ಷೆ ಪಟ್ಟಾಗ ಖಂಡಿತವಾಗಿ ಅಂತ ವ್ಯಕ್ತಿಯ ಬಗ್ಗೆ ಬಹಳ ಹಗುರವಾಗಿ ಮಾತಾಡುವಂಥದ್ದಂತ ವ್ಯಕ್ತಿಯ ಬಗ್ಗೆ ಬಹಳ ಒಂದು ಅನ್ಪಾರ್ಲಿಮೆಂಟ್ ಆಗಿ ಕೆಲವೊಂದು ಪ್ರತಿಭಟನೆಯಲ್ಲಿ ಅವರ ವಿಚಾರವನ್ನು ತೆಗೆದಾಗ ನಮ್ಗೆ ಅದನ್ನು ಸಹಿಸಲಿಕ್ಕೆ ಆಗಿಲ್ಲ. ಅದರ ಜೊತೆಗೆ ಯಾವುದೇ ಒಂದು ವಿಚಾರದಲ್ಲಿ ಪ್ರತಿಭಟನೆ ಮಾಡಬೇಕಿದ್ರೆ ಆ ವಿಚಾರದಲ್ಲಿ ಪ್ರತಿಭಟನೆ ಮಾಡಲಿಲ್ಲ. ನೀಟ್ ಎಂಬ ವಿಚಾರ ಈಗಾಗಲೇ ಅದು ಮುಗ್ಧ ಅಧ್ಯಯನವಾಗಿದೆ. ಯಾರು ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳು ಅದರ ಪ್ರಕಾರ ಮತ್ತೊಮ್ಮೆ ಎಕ್ಸಾಮ್ ನ ಮೂಲಕ ಪರೀಕ್ಷೆ ಬರೆದಿದ್ದಾರೆ, ಉತ್ತೀರ್ಣರಾಗಿದ್ದಾರೆ. ಅವರವರ ಯಾವ ಬೇರೆ ಬೇರೆ ಕಾಲೇಜ್, ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್, ಪ್ಯಾರಾಮೆಡಿಕಲ್ಗೆ ಸೇರ್ಪಡೆ ಬಗ್ಗೆ ಅದರದೊಂದು ವಿಚಾರದಲ್ಲೂ ತೊಡಗಿದ್ದಾರೆ. ಆದ್ರೆ 95% ಜನರು ಯಾರು ಈ ಪ್ರತಿಭಟನೆಯಲ್ಲಿ ಡೆಲ್ಲಿಯಲ್ಲಿ ಭಾಗವಹಿಸುತ್ತಾರೆ, ಬಹುಶಃ ಅವರ ಹಿನ್ನೆಲೆ ಏನೆಂಬುದನ್ನು ಇವತ್ತು 280 ಜನ ಡ್ರಗ್ ಅಡಿಕ್ಟ್ ಬೇರೆ ಬೇರೆ ಗುಂಡಾ ಕಾಯ್ದೆಯಲ್ಲಿ ಇರುವ ಎಂಬುದನ್ನು ಇವತ್ತು ಡೆಲ್ಲಿ ಪೊಲೀಸರು ತಮ್ಮ ವರದಿಯಲ್ಲಿ ದೃಢ ಮಾಡಿದ್ದಾರೆ. ಅದರಿಂದಾಗಿ ಕಾಂಗ್ರೆಸ್ನವರು ಪ್ರಥಮವಾಗಿ ಆ 280 ಜನರ ಒಂದು ಮಾಹಿತಿಯನ್ನು ಪಡ್ಕೊಂಡು ನಿಜವಾಗಿ ನಾವು ದೇಶದ್ರೋಹ ಯಾವುದಲ್ಲ ಎಂಬುದರ ಬಗ್ಗೆ ಅವ್ರ ಧ್ವನಿಯನ್ನು ಎತ್ತಬೇಕು. ರಾಹುಲ್ ಗಾಂಧಿ ಅವರ ಬಗ್ಗೆ ನಾವು ಈಗಾಗಲೇ ಉಲ್ಲೇಖವನ್ನು ಮಾಡಿದ ಪ್ರಕಾರ ವಿಪಕ್ಷ ನಾಯಕ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಒಂದು ಜನರ ಪರವಾಗಿ ಏನಾದ್ರೂ ವ್ಯತ್ಯಾಸ ಆದಾಗ ಅದನ್ನು ಧ್ವನಿ ಎತ್ತಂತ ಕೆಲಸ ಮಾಡಬೇಕು. ಇವರು ಯುರೋಪ್ ಇರ್ಬೋದು, ಬೇರೆ ಬೇರೆ ವಿದೇಶ ಪ್ರವಾಸದಲ್ಲಿ ಇದ್ದುಕೊಂಡು ತನ್ನ ಮನಸ್ಸಿಗೆ ಬಂದಾಗೆ ಯಾವುದೇ ಒಂದು ದೇಶದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಾವುದೇ ಅದರ ವಿಚಾರಗಳನ್ನು ತಿಳಿಯದೆ ನೇರವಾಗಿ ಆ ಪ್ರತಿಭಟನೆ ದುಂಕಿ ನಾನು ನಿಮ್ ಜೊತೆಗಿದ್ದೇನೆ ಅಂತ ಬೆಂಬಲ ಕೊಡುವಂತದ್ದು ಒಂದು ಬಹಳ ಒಂದು ಹೀನಾಯ ಪರಿಸ್ಥಿತಿ ಅಂತ ಕಾಂಗ್ರೆಸ್ ನಾನು ಎಣಿಸ್ತೇನೆ. ಅದರಿಂದಾಗಿ ರಾಹುಲ್ ಗಾಂಧಿ ಇವತ್ತಿಗೂ ಕೂಡ ನಾನು ಇನ್ನು ಹೇಳಿದ್ದೇನೆ, ರಾಹುಲ್ ಗಾಂಧಿ ನಶೆಯಲ್ಲಿದ್ದಾರೆ ಅಂತ. ಖಂಡಿತವಾಗಿ ರಾಹುಲ್ ಗಾಂಧಿ ಅವರು ಈ ರಾಜಕೀಯ ನಶೆಯಲ್ಲಿದ್ದಾರೆ, ಬಿಟ್ಟರೆ ಹಿಂದುತ್ವ, ಅಭಿವೃದ್ಧಿ, ದೇಶದ ನಶೆಯಲ್ಲಿ ಅವರು ಇಲ್ಲ. ಅದರಿಂದಾಗಿ ರಾಹುಲ್ ಗಾಂಧಿ ಅವರು ಮತ್ತೊಮ್ಮೆ ಅವರನ್ನು ಸುಧಾರಿಸಿಕೊಳ್ಳುವಂತ ಒಂದು ಕೆಲಸ ಮಾಡಬೇಕು. ಇವತ್ತು ಸಂಸತ್ತಲ್ಲಿ ಕೂಡ ಇಡೇಟ್ ಎಂಬ ಪದವನ್ನು ಬಳಸಿದ್ದಾರೆ. ಖಂಡಿತವಾಗಿ ಇದು ಕಾಂಗ್ರೆಸ್ ಅವರಿಗೆ ಗೌರವ ತರುವಂತದಲ್ಲ. ಅದರಿಂದಾಗಿ ಕಾಂಗ್ರೆಸ್ಸಿಗರು ಯಾವ ರೀತಿ ಕಾಕ್ರೋಚ್ಗಳ ಜೊತೆ ಸೇರಿ ಪ್ರತಿಭಟನೆ ಮಾಡಿದರೆ, ಬಹುಶಃ ಅವರ ವಿಪಕ್ಷ ನಾಯಕರನ್ನು ತಿದ್ದುವಂತ ಕೆಲಸ ಮಾಡಿದ್ರೆ ಒಂದು ದೇಶಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಅದರಿಂದಾಗಿ ಕಾಂಗ್ರೆಸ್ ನಾಯಕರು ಇರ್ಬೋದು, ಇವರು ಯಾರೆಲ್ಲ ಇವತ್ತು ಬಹಳಷ್ಟು ಕಮೆಂಟ್ಸ್ ಗಳನ್ನು ಮಾಡುವ ಮೂಲಕ ಪ್ರತಿಭಟನೆ ಮಾಡಿದಾರಲ್ಲ, ಇವತ್ತು ನಮ್ಮ ದೇಶದಲ್ಲಿ ಮಾತ್ರ ನಮ್ಮ ರಾಜ್ಯದಲ್ಲಿ ಯಾವ ರೀತಿಯ ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಎಂಬುದು ಅವರು ಅರ್ಥ ಮಾಡಬೇಕು. ಇವತ್ತು ಜಿಲ್ಲೆಯ ಕಾಂಗ್ರೆಸ್ಸಿಗರಿಗೆ ನಾನೊಂದು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಅದೇ ರೀತಿ ತಮ್ಮ ನಿಜವಾದ ನಿಮ್ಗೆ ಜಿಲ್ಲೆಯ ಬಗ್ಗೆ ಗೌರವ ಇದ್ರೆ, ಇವತ್ತು ಬಹಳಷ್ಟು ಶಾಲಾ ಕಾಲೇಜ್ ಕಟ್ಟಡಗಳು ಇವತ್ತು ಸೋರಿಕೆ ಆಗ್ತಿದೆ. ಅತಿಥಿ ಶಿಕ್ಷಕರಿಗೆ ಸಂಬಳ ಕೊಡ್ಲಿಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಇವರು ಆಗಿದ್ರೆ ಶಿಕ್ಷಣ ಸಚಿವರ ಮುಂದೆ ಹೋಗಿ ಪ್ರತಿಭಟನೆ ಮಾಡಿ, ನಮ್ಮ ಜಿಲ್ಲೆಯ ಶಿಕ್ಷಣ ಪದ್ಧತಿ ಇವತ್ತು ವಿಶ್ವದಲ್ಲೇ ಕಾಶಿ ಎಂದು ಪ್ರಸಿದ್ಧಪಟ್ಟಿದೆ. ಇವತ್ತು SLC PUC ಯಲ್ಲಿ ನಾವು ಪ್ರಥಮ ಸ್ಥಾನದ ಮೂಲಕ ಇತರ ಜಿಲ್ಲೆಗೆ ಮಾದರಿಯಾಗಿದೆ. ಆದ್ರೆ ಶಾಲೆಯಲ್ಲಿ ಕಟ್ಟಡಗಳು ಸರಿಯಾಗಿ ಶಿಥಿಲಗೊಂಡಿದೆ, ಇವತ್ತು ಸೋರಿಕೆ ಆಗ್ತಾ ಉಂಟು. ಇವತ್ತು ಅತಿ ಶಿಕ್ಷಕರಿಗೆ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ. ಅದರಲ್ಲೂ ವಿಶೇಷವಾಗಿ ಇವತ್ತು ಅಂಗನವಾಡಿಗಳಲ್ಲಿ ಇವತ್ತು ಮೊಟ್ಟೆ ಕೊಡುವಂತ ಕಾರ್ಯಕ್ರಮ ನಮ್ಮ ಸರ್ಕಾರ ಇರೋದು. ಇವತ್ತು ಮೊಟ್ಟೆ ದರ ಏರಿಕೆ ಸಂದರ್ಭದಲ್ಲಿ ಇವತ್ತು ಒಂದು ಮೊಟ್ಟೆ ಕೊಡ್ಲಿಕ್ಕೆ ಅವರಿಗೆ ಪರ್ಚೇಸ್ ಮಾಡುವಂತ ಯೋಗ್ಯತೆ ಸರ್ಕಾರಕ್ಕಿಲ್ಲ. ಅದರಿಂದಾಗಿ ಕಾಂಗ್ರೆಸ್ನವರು ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಿದ್ರೆ ಖಂಡಿತವಾಗಿ ಶಿಕ್ಷಣದ ಬಗ್ಗೆ ಪ್ರಥಮ ಆದ್ಯತೆಯನ್ನು ಕೊಡುವ ಮೂಲಕ ಕರಾವಳಿಗೆ ಅನುದಾನದಲ್ಲಿ ಯಾವ ರೀತಿ ಇವತ್ತು ತಾರತಮ್ಯ ಮಾಡಿದ್ದಾರೆ ಆ ಪಟ್ಟಿಯನ್ನು ಇರಲಿ, ಈ ಹಿಂದಿನ ಸರ್ಕಾರ ಯಾವ ರೀತಿ ಅಭಿವೃದ್ಧಿಗೆ ಅನುದಾನ ಕೊಟ್ಟಿದೆ ಆ ಪಟ್ಟಿ ವಿಚಾರದಲ್ಲಿ ಇಟ್ಕೊಂಡು ಚರ್ಚೆಗಳನ್ನು ಮಾಡಲಿ. ಒಟ್ಟಾರೆ ಕಾಂಗ್ರೆಸ್ ಅವರನ್ನು ನಾವು ಬಹಳ ವರ್ಷದಿಂದ ನಾವು ನೋಡಿದ್ದೇವೆ. ಕರಾವಳಿ ಭಾಗದ ಜನರು ಕಾಂಗ್ರೆಸ್ ಅವರು ಈ ಹಿಂದೆ ಯಾವ ರೀತಿ ಮಾಡ್ತಾರೆ, ಇವತ್ತು ಕೂಡ ಅದೇ ರೀತಿ ಜನರನ್ನು ಸೋಷಿಯಲ್ ಮೀಡಿಯಾದ ಮೂಲಕ ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡ್ತಾರೆ. ವಿದ್ಯಾರ್ಥಿಗಳು, ನಿಜವಾದ ವಿದ್ಯಾರ್ಥಿಗಳು ಇವತ್ತು ಬಹಳ ಸಂತೋಷದಲ್ಲಿದ್ದಾರೆ. ನರೇಂದ್ರ ಮೋದಿ ಅವರ ಒಂದು ಯೋಗ್ಯತೆಯನ್ನು ಇವತ್ತು ಅವರು ಹೆಚ್ಚು ಸಾರಿ ಹೇಳುವಂತ ಕೆಲಸಗಳನ್ನು ಮಾಡ್ತಿದ್ದಾರೆ. ಅದರಿಂದಾಗಿ ಇವತ್ತಿನ ಈ ಒಂದು ಪೊಲೀಸ್ ಯಾವ ರೀತಿ FIR ದಾಖಲೆ ಮಾಡಿದ್ರೆ ಬಹಳ ಸಂತೋಷ ಇದೆ. ಅವರು ಮಾಜಿ ಸಚಿವರು ಒಂದು ಉಡುಪಿ ಟೌನ್ ಸ್ಟೇಷನ್ಗೆ ಹೋಗೋದು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಮ್ಮ ಜಿಲ್ಲೆಯ ಬಿಜೆಪಿ ಶಕ್ತಿ ಎನ್ನುವುದನ್ನು ಅದು ತೋರಿಸಿಕೊಟ್ಟಿದೆ. ಅದರಿಂದಾಗಿ ಟೌನ್ ಸ್ಟೇಷನ್ಗೆ ಒಂದು ಮಾಜಿ ಸಚಿವರು ಬರುವುದು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಎಂಬುದನ್ನು ಅದು ಸಾಬೀತುಪಟ್ಟಿದೆ. ನೋಡಿ, ಠಾಣೆಯಲ್ಲಿ ಕಾಂಗ್ರೆಸ್ ಇವತ್ತು ಅವರದೇ ಸರ್ಕಾರ ಉಂಟು. ನಾವು ಆ ಬಗ್ಗೆ ಏನು ಚರ್ಚೆ ಮಾಡ್ಲಿಕ್ಕೆ ಹೋಗ್ಲಿ. ಯಾಕಂತ ಹೇಳಿದ್ರೆ ಅವರು ಠಾಣೆಗಳಲ್ಲಿ ದೂರು ಕೊಡುವಂತದ್ದು ಇರ್ಬೋದು, ಏನಿದ್ರು ಕೂಡ ನಮ್ಮ ಸಿದ್ಧಾಂತ ವಿಚಾರ ಪದ್ಧತಿಯಲ್ಲಿ ನಾವು ಯಾವತ್ತೂ ಕೂಡ ರಾಜಿ ಮಾಡುದಿಲ್ಲ. ಅದರಿಂದ ಯುವ ಮೋರ್ಚಾದವರು ದೂರನ್ನು ನೀಡಿದ್ದಾರೆ ಮಣಿಪಾಲದ ಪ್ರತಿಭಟನೆ ಬಗ್ಗೆ, ನರೇಂದ್ರ ಮೋದಿ ಬಗ್ಗೆ ಯಾವ ರೀತಿ ಅವರು ಆ ಪದಗಳನ್ನು ಬಳಸಿದ್ದಾರೆ, ಆ ರಾಷ್ಟ್ರ ಧ್ವಜವನ್ನು ಯಾವ ರೀತಿ ಅದನ್ನು ಸೊಂಟಾಗಿ ಕಟ್ಕೊಂಡು ಕೈಯಲ್ಲಿ ಕಟ್ಕೊಂಡು ಅದನ್ನು ಉಲ್ಟಾ ಪಲ್ಟಾ ಮಾಡಿದ್ದಾರೆ. ಆದ್ರೆ ಇವತ್ತು ಪೊಲೀಸರು ಅದರ ಬಗ್ಗೆ ಕೇಸನ್ನು ದಾಖಲಿಕ್ಕೆ ಮುಂದೆ ಹಿಂದೆ ನೋಡ್ತಿದ್ದಾರೆ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹೆದರಿಕೆಯಿಂದ. ಅದರಿಂದಾಗಿ ಪೊಲೀಸರಿಗೆ ನಾನೊಂದು ವಿನಂತಿಯನ್ನು ಮಾಡ್ತೇನೆ,
ರಾಷ್ಟ್ರೀಯ ಒಂದು ಚಿಂತನೆಯಲ್ಲಿರುವಂತಹ ಭಾರತೀಯ ಜನತಾ ಪಕ್ಷ ಖಂಡಿತವಾಗಿ ತಮ್ಮ ಜೊತೆಗೆ ಇರ್ತದೆ. ನಾವು ಸಿದ್ಧಾಂತದ ಪರವಾಗಿ ರಾಷ್ಟ್ರೀಯತೆ ಪರವಾಗಿ ಕೆಲಸ ಮಾಡಿ ಮುಂದೆ ದಿನಗಳಲ್ಲಿ ಕೂಡ ಖಂಡಿತವಾಗಿ ಸರ್ಕಾರ ಯಾವುದು ಪರ್ಮನೆಂಟ್ ಅಲ್ಲ, ಇವತ್ತು ಬರ್ತದೆ ನಾಳೆ ಹೋಗ್ತದೆ. ಆದ್ರೆ ಸಿದ್ಧಾಂತಗಳ ವಿಚಾರ ಒಳ್ಳೆ ಕೆಲಸಗಳು ಜನರ ಮನಸ್ಸಲ್ಲಿ ಅದು ಮಸೀದು ಹೋಗುದಿಲ್ಲ. ಅದರಿಂದಾಗಿ ಕಾಂಗ್ರೆಸ್ಸಿಗರಿಗೆ ನೀವು ಎದುರಿ ಕೆಲಸ ಕಾರ್ಯವನ್ನು ಮಾಡಬೇಡಿ. ಇವತ್ತು ಪೊಲೀಸ್ ಅವರು ಕರೆ ಮಾಡಿದಾಗ ಕೂಡ ನಾವು ಹೇಳಿದೆ, ಜನ ಇರ್ಬೋದು ಅಥವಾ ಇಲ್ಲದಿರ್ಬೋದು, ನೀವು ಬನ್ನಿ, ನಿಮ್ಮ ವಿರುದ್ಧ ನಮ್ದು ಹೋರಾಟ ಅಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರಿಗೆ ಬಹಳ ಬೇಜಾರಾಗಿದೆ. ಯಾಕಂತ ಹೇಳಿದ್ರೆ ಒಂದು ವಿದ್ಯಾರ್ಥಿ, ಮಣಿಪಾಲದ ವಿದ್ಯಾರ್ಥಿ ಪೊಲೀಸರಿಗೆ ಲಾಠಿ ತೆಗಿಯಪ್ಪ ಹಿಂದಿಯಲ್ಲಿ, ಕಿದರೇ ಲಾಠಿ ಮಾರೋ ಯಾರು ಅಂತ ಹೇಳಿ ಪೊಲೀಸರಿಗೆ ಬೆದರಿಕೆ ಆಗ್ತಿದ್ದಾರೆ. ಆದ್ರೆ ಪೊಲೀಸರು ಇವತ್ತು ಮೌನವಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ. ಅದರಿಂದಾಗಿ ಪೊಲೀಸರಿಗೆ ಗೊತ್ತುಂಟು ಈ ರೀತಿಯ ವರ್ತನೆಗಳು ಸರಿಯಲ್ಲ. ಆದ್ರೆ ಅವರ ಈ ಬೇರೆ ಬೇರೆ ರೀತಿಯ ಒತ್ತಡಗಳಿಗೆ ಮನಿದವರು ಸುಮ್ಮನೆ ಇವತ್ತು ಕಣ್ಣಿಗೆ ಬಟ್ಟೆ ಕಟ್ಟಿ ಕೂತ್ಕೊಳ್ಳುವಂತ ಪರಿಸ್ಥಿತಿ ನಮ್ಮ ಜಿಲ್ಲೆಯ ಪೊಲೀಸರದಾಗಿದೆ. ಅದರಿಂದಾಗಿ ಪೊಲೀಸರ ಜೊತೆ ನಾವು ಇರ್ತೇವೆ. ಕಾನೂನು ಸುವ್ಯವಸ್ಥೆಗೆ ಪೊಲೀಸರಿಗೆ ಇತರರಿಂದ ಅನ್ಯಾಯ ಆದಾಗ ನಾವು ಪಕ್ಷದ ಮೂಲಕ ಅವರಿಗೆ ಸಹಕಾರ ಕೊಡುವಂತ ಕೆಲಸ ಕೊಟ್ಟಾರೆ. ಈ ಒಂದು ವಿಚಾರದಲ್ಲಿ, ಪ್ರಧಾನಿಯ ವಿಚಾರದಲ್ಲಿ ನಾವು ರಾಜನ್ನು ಮಾಡುವುದಿಲ್ಲ. ಇನ್ನು ಮುಂದಕ್ಕೆ ಕೂಡ ಪ್ರಧಾನಿಯ ಪರವಾಗಿ ನಾವೆಲ್ಲರೂ ನಿಲ್ತೇವೆ. ಈ ಹೋರಾಟ ಕೇವಲ ಇವತ್ತು ಮಾತ್ರ ಅಲ್ಲ, ಮುಂದೆಯೂ ಕೂಡ ಪ್ರಧಾನಿ ವಿಚಾರದಲ್ಲಿ ನಮ್ಮ ಇಡೀ ಜಿಲ್ಲೆಯಾದ್ಯಂತ ನಾವು ಹೋರಾಟಗಳನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೀವಿ.